ಯಾವ ವೃತ್ತಿಯಲ್ಲಿ ಮಾಡ್ತೀರೋ ಆ ವೃತ್ತಿಗೆ ದ್ರೋಹ ಮಾಡಬೇಡ, ಮೋಸ ಮಾಡಬೇಡ. ಅದು ಅಣ್ಣವ್ರ ಸಿದ್ಧಾಂತ. ಆ ವೃತ್ತಿಯಲ್ಲೇ ದೇವ್ರನ್ನ ಕಾಣಿ. ದೇವಸ್ಥಾನಕ್ಕೆ ಹೋಗ್ಲಿದ್ರು ನಡೀತೈತೆ. ನೀವು ದೇವ್ರ ಹತ್ರ ಹೋಗಿ ಕೈ ಮುಖಂಡು ನಿಂತ್ಕೊಂಡ್ರೆ ಅಲ್ಲ. ನಾವು ಊಟಿಯಲ್ಲಿ ಕಾಳಿದಾಸ ಸಾಂಗ್ ಮಾಡ್ತಾ ಇದೀವಿ. ಜಯಪ್ರದ್ ಅವರು 6:45 7 ಗಂಟೆಗೆ ಬರ್ತಾರೆ. ಅಣ್ಣವ್ರು 5:30 6 ಗಂಟೆಗೆ ರೆಡಿ ವಿತ್ ಮೇಕಪ್. ಪುನೀತ್ ಸರ್ ಬಾಲ್ಯದಿಂದನೇ ಇಂಡಸ್ಟ್ರಿಗೆ ಬಂದಿದ್ದವರು. ಅವ್ರ ಹತ್ರ ಆಕ್ಟಿಂಗ್ ಕೆಪಾಸಿಟಿ ಇದೆ. ಯಾರು ಇಲ್ಲಮ್ಮ, ಯಾರು ಹೇಳಿಲ್ಲ. ಫಸ್ಟ್ ಒಂದು ಪಿಕ್ಚರ್ ನಮ್ಮ ಇವ್ರು ಲಕ್ಷ್ಮಿ ಮೇಡಮ್ ಮತ್ತೆ ಲೋಕೇಶ್ ಅಂತ ಅವ್ರ ಪಿಕ್ಚರ್ ನಲ್ಲಿ ಒಂದು ಹಿಮಾಲಯದಲ್ಲಿ ಒಂದು ಕೃಷ್ಣನ್ ವೇಷ ಹಾಕ್ಬಿಟ್ಟು ಮಾಡಿಸಿದ್ರು. ಫಸ್ಟ್ ಪಿಕ್ಚರ್. ಅಣ್ಣವ್ರ ಫ್ಯಾಮಿಲಿಯಿಂದ ಒಂದಷ್ಟು ತೊಂದರೆಗಳನ್ನ ಫೇಸ್ ಮಾಡಿದೀವಿ ಅಂತೆಲ್ಲ ಹೇಳೋದಿದೆ, ಹೌದಾ? ಇಲ್ಲ, ಅವರು ಆತರ ಯಾವತ್ತು ಎಲ್ಲಿ ತಮ್ಮ ಕೊರವನ್ನು ಹೇಳ್ಕೊಂಡಿಲ್ಲ. ಯಾರಿಗೂ ತೊಂದರೆ ಮಾಡಿದವರಲ್ಲ. ಒಬ್ಬ ವ್ಯಕ್ತಿ ಉನ್ನತಕ್ಕೆ ಹೋಗ್ತಾನಂದ್ರೆ ಸಹಿಸಲ್ಲ ಕೆಲವು. ಅದು ಫ್ಯಾಕ್ಟ್. ಒಂದು ಹಳ್ಳಿ ಊರು ತಗೋನಿ, ಒಬ್ಬ ಗೌಡಿನಿಗೆ ಒಳ್ಳೆ ಹೆಸರು ಅಂದ್ರೆ ಆತನ ಆಡ್ಕೊಳ್ಳೋರು ಎಷ್ಟು ಜನ ಇರ್ತಾರೆ ಊರಾಗ. ಸೊ ಈಗ ನಿಮ್ಗೆ ಏನೇ ಮಾಡಲಿ ಆತ ಮಾಡಿದ್ದೆಲ್ಲ ತಪ್ಪು ಕಾಣಿಸ್ತದೆ. ಒಬ್ಬ ವ್ಯಕ್ತಿ ಹೋಗ್ತಾ 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 ಏನೇ ಇವನಿಗೆ ಇಷ್ಟು ದೊಡ್ಡ ಹೆಸರು ಬಂದ್ಬಿಡ್ತಲ್ಲ ಅನ್ನೋ ಒಂದು ಜಲಿಸೇ ಇರ್ಬೋದು ಇನ್ನೊಬ್ಬನಿಗೆ, ಸಹಪಾಠಿಗೆ. ಅದೇ ಎನರ್ಜಿ ಈಗಲೂ ಇವತ್ತಿಗಿದೆ. ಆಮೇಲೆ ಅಯ್ಯೋ ನನ್ನ ಕೈಲಿ ಆಗಲ್ಲ ಅನ್ನೋ ಹೊರಡೇ ಇಲ್ಲ ಅವ್ರಿಗೆ, ಗೊತ್ತೇ ಇಲ್ಲ ಅದು. ರೆಡಿ ಮಾಡೋದು ಈಗ ಯಾರು ಈಗಲೂ 16 ವರ್ಷದ ಹಂಗೆ ಅಲ್ವಾ? ಅಲ್ಲ, ಅದು ನೋಡಿ, ಅದೇ ಪಾಸಿಟಿವ್ ಎನರ್ಜಿ ಎಂಬುದು. ಅವರ ಇವತ್ತು ಆ ಲೆವೆಲಿಗೆ ಬರೋಕ್ಕೆ ಕಾರಣ 63-64 ವರ್ಷ ಇರಬೇಕು ಅನಿಸ್ತತೆ, ನನಗೆ ಸರಿ ಜ್ಞಾಪಕಿಲ್ಲ. ಆ ಥರ ಅವರು ಈ ವಯಸ್ಸಿನಾಗ ಏನಾಗುತ್ತೆ ಅಂದರೆ, ಈಗ ದುಡ್ಡು ಮಾಡಿದೆ, ಎಲ್ಲ ಇದೆ, ಹೆಸರು ಮಾಡಿದ್ದಾರೆ, ಕೀರ್ತಿ ಇದೆ, ಎಲ್ಲ ಇದೆ. ಆದ್ರೂ ಈಗ ಸಿನಿಮಾ ಮಾಡ್ತಾ ಮಾಡ್ತಿದ್ದಾರೆ. ಈಗಲೂ ಸಿನಿಮಾ ಬೇಕು ಅವರಿಗೆ. ಹೌದು. ಅಂದರೆ ಅದು ಏನು ಯಾಕಪ್ಪ ಅಂತಂದರೆ, ನೀವು ಇನ್ನೊಂದು ಏನು ಹೇಳ್ತಾನೆ, ಯಾವ ವೃತ್ತಿಯಲ್ಲಿ ಮಾಡ್ತೀರೋ ಆ ವೃತ್ತಿಗೆ ದ್ರೋಹ ಮಾಡಬೇಡ, ಮೋಸ ಮಾಡಬೇಡ. ಅದು ಅಣ್ಣವ್ರ ಸಿದ್ಧಾಂತ. ಆ ವೃತ್ತಿಯಲ್ಲೇ ದೇವ್ರನ್ನ ಕಾಣಿ. ದೇವಸ್ಥಾನಕ್ಕೆ ಹೋಗ್ಲಿದ್ರು ನಡೀತೈತೆ. ನೀವು ದೇವ್ರ ಹತ್ರ ಹೋಗಿ ಕೈ ಮುಖಂಡು ನಿಂತ್ಕೊಂಡ್ರೆ ಅಲ್ಲ. ಈ ವೃತ್ತಿಗೆ ದ್ರೋಹ ಮಾಡಬೇಡ. ಯಾಕಂದರೆ ನಮಗೆ ನಿರ್ಮಾಪಕ ಅನ್ನದಾತ ಅಂತೀವಿ. ಉಪ್ಪು ಊಟ ಮಾಡಿರ್ತೀವಿ. ಅವರು ಉಪ್ಪು ಉಂಡ ಮನೆ ದ್ರೋಹ ಮಾಡಬಾರ್ದು ಅಂತ ಹೇಳ್ತೀವಿ. ಆತಗೆ ಲಾಸ್ ಆಗಬಾರ್ದು. ನಾವು ಊಟಿಯಲ್ಲಿ ಕಾಳಿದಾಸ ಸಾಂಗ್ ಮಾಡ್ತಾ ಇದ್ವಿ. ಜಯಪ್ರದ್ ಅವರು 6:45 7 ಗಂಟೆಗೆ ಬರ್ತಾರೆ. ಅಣ್ಣವ್ರು 5:30 6 ಗಂಟೆಗೆ ರೆಡಿ ವಿತ್ ಮೇಕಪ್. ನಮಗೆ ಆಮೇಲೆ ನೋಡಿ, ಅದಕ್ಕೆ ಸರ್ಟ್ ಇಲ್ಲ, ಶಾಲ್ ಇಲ್ಲ, ಜುವೆಲ್ಸು, ಬರೇ ಮೈ, ಕಚ್ಚೆ, ಕಾಸ್ಟ್ಯೂಮ್ಸ್ ಅಂತವು ಕಾಳಿದಾಸ. ಸೊ ಹಾಗೆ ನಡುಗದು ಗಿಡಗದು ಶಾಲ್ ಕೊಡ್ರಿ ಅಂತಿಲ್ಲ. ಯೋಗ ಮಾಡ್ತಿದ್ರು ಅವರು. ಅದೊಂದು ಸಿಸ್ಟಮ್ಯಾಟಿಕ್ಕೇ ಬೇರೆ. ಹೌದು. ಇಲ್ಲ, ಅವರು ಇದನ್ನು ಅಳವಡಿಸ್ಕೊಂಡಿದ್ರು ಅವರು ಮನಸ್ಸಲ್ಲಿ. ಯಾರಾದರೂ ಬಂದು ನಿಮ್ಮಂಥವ್ರು ಬಂದು ಅದ್ಭುತ ಬಿಡೋಣ, ಈ ಥರ ಆ್ಯಕ್ಟ್ರಿ ಯಾರೂ ಇಲ್ಲಣ್ಣ ನಮ್ಮ ಇಂಡಿಯಾದಾಗ, ಚೆ ಕಲೆ ಬಂದು ಸಮುದ್ರ ಇದ್ದಂಗೆ, ಅದ್ರಾಗ ನಾನು ಒಂದು ಹನಿ ಅಂತಿದ್ರು ಅವರು. ಯಾರು ಹೇಳ್ತಾರೆ ಇವಾಗ? ಯಾರು? ನಂದು 25 ವಾರ ಹೋಗೈತೆ, 50 ವಾರ ಹೋಗೈತೆ. ನಂದು ಅಷ್ಟು ಸಂಭಾವನೆ, ಇಷ್ಟು ಸಂಭಾವನೆ. ಶ್ರವಣ ಬಂತು ವರ್ಕ್ ಮಾಡಿದೆ, ಹೊರಗಡೆ ಪ್ರೊಡ್ಯೂಸರು. ಅದೇ ಕಣ್ಣು ವರ್ಕ್ ಮಾಡಿದೆ, ಹೊರಗಡೆ ಪ್ರೊಡ್ಯೂಸರು. ಸಂಭಾವನೆ ಹೆಚ್ಚಿಗಿಲ್ಲ. ಅದೇ ಅವ್ರು ಏನು ಕೊಡ್ತಾರೆ ಅಷ್ಟೇ. ಕೆರಡಿ ಸಿಂಹ ಆ್ಯಕ್ಟ್ ಮಾಡಿದರು. ಪಂಡ್ರಮ್ಮನವ್ರಿಗೆ ಒಂದು ಕಾಲ್ ಸೀಟ್ ಕೊಟ್ಟು, ನನ್ನ ಪಿಕ್ಚರ್ 25 ವಾರ ಹೋಗ್ಯಾವ, 50 ವಾರ ಹೋಗಿದ್ದಾವೆ. ಸರ್, ಇವಾಗ ಆ 3 ಮಕ್ಕಳಲ್ಲಿ ಸ್ವಲ್ಪ ತರಲೆ ನಾಟಿ ಅಂತ ಅಂದರೆ ಅದು ಪುನೀತ್ ಸರ್. ಪುನೀತ್ ಸರ್ ತರಲೆ ಅಲ್ಲ, ಅದು ಕಾಮಿಡಿ. ಅವರಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ಅದು ಕೊನೆ ಕಾಲದಲ್ಲಿ ಅವ್ರ ಹತ್ರ ಅವ್ರು ಏನು ಹೇಳ್ತಿರ್ತಾರೆ ಅಂದರೆ, ಅಣ್ಣವರು ಅಹಂಕಾರ ರಹಿತವಾದ ದಾನ ಶ್ರೇಷ್ಠ ದಾನ, ಅದನ್ನು ಮೇಂಟೈನ್ ಮಾಡಿದೆ ನಮ್ಮ ಅಪ್ಪು. ಅಹಂಕಾರ ರಹಿತವಾದ ದಾನ ಕೊಟ್ಟೆ ಅಂತ ಎಲ್ಲಿ ಹೇಳ್ಕೋಬೇಡ. ಅದನ್ನು ಹೇಳಿದ್ರು ಅಣ್ಣವರು. ಅದನ್ನು ನಾನು ಇಟ್ಟಿದ್ದೀನಿ ವಂಶಧಾರಕ ಪಿಕ್ಚರ್ನಾಗ, ಅವ್ರದೇ ಕಾಪಿ. ಆ ಪಿಕ್ಚರು ಬಂಗಾರ. ಅಪ್ಪು ಸಿನಿಮಾ ವರೆಗೂ ನಾವು ನೋಡಿದಂಥ ಪುನೀತ್ ಸರ್ ಬೇರೆ, ಆಮೇಲೆ ಬೇರೆ ಹಿಂಗೆ ಇಲ್ಲ. ಅದು ಇವ್ರ ಅಣ್ಣವ್ರ ಜೊತೆಲಿ ಅವ್ರ ಅಣ್ಣವ್ರಿಗೆ ಗೊತ್ತಾಯ್ತೇನೋ ನಾನು ಇರ್ತೀನೋ ಇಲ್ಲ ಅವ್ರಿಗೆ. ಯಾಕಂದರೆ ಯೋಗ ಎಲ್ಲ ಮಾಡಿ ನನಗೆ ಅವರು ಇದು ಕೂಡ ಸ್ವಇಚ್ಛೆ. ಅವರು ತಾವೇ ಸಾಕು, ನನಗೆ ಈ ಜಗತ್ತು ಸಾಕು, ಎಲ್ಲ ಕೊಡ್ತು. ಆಸ್ತಿ, ಅಂತಸ್ತು, ಕೀರ್ತಿ, ಪ್ರಶಸ್ತಿ ಎಲ್ಲ ಕೊಟ್ಟು ಇನ್ನೇನು ಬೇಕು. ಆಮೇಲೆ ನೋಡಿ, ಈಗ ನನಗೆ ಪದ್ಮಭೂಷಣ ಆಗಲಿ, ಇವ್ರು ಯಾರನ್ನೂ ಹೋಗಿ ರೆಕಮೆಂಡ್ ಮಾಡಿ ಕೇಳಿ ನಾನು ಏನು ಸಾಧನೆ ಮಾಡೀನಿ ಅಂತ ಇವು ಬರ್ತದೆ ಅಂತ ಕೂತ್ಕೊಂಡು ಅಳ್ತಾ ಇದ್ರಮ್ಮ ಅವರು. ನೀವು ಯಾರನ್ನು ಗೊತ್ತಾ ನಿಮಗೆ? ಅವ್ರ ಅಪ್ಪನ ಫೋಟೋ ಮುಂದ್ಗಡೆ, ಅಪ್ಪ ನನಗೆ ಯಾಕೆ ಇವೆಲ್ಲ ಬರ್ತದೆ ಅವ ನನಗೆ ಡಾಕ್ಟ್ರೇಟ್ ಅಂತ. ನಾನು ಏನು MA ಕಾದವನು ಹಳ್ಳಿ ಊರಾಗ, ನನಗೆ ಯಾಕೆ ಡಾಕ್ಟ್ರೇಟ್ ಕೊಡ್ತಾರೆ ಇವರು? ನೊಂದು ಕುಗ್ಗುತ್ತಾ ಇದ್ರಮ್ಮ. ಇದು ನಾನು ನೋಡ್ದಂಗೆ ಭಕ್ತ ಪ್ರಹ್ಲಾದ ವರ್ಕ್ ಮಾಡ್ತಾಯಿದ್ವಿ. ಅನೌನ್ಸ್ಮೆಂಟ್ ಆಯಿತು ಬೆಳಗ್ಗೆ 3:30 2:00 ಫೋನ್ ಮಾಡಿ ಹೇಳಿದ್ರಂತೆ, ನಾಳೆ ಬೆಳಗ್ಗೆ ಅನೌನ್ಸ್ಮೆಂಟ್ ಆಗ್ತದೆ, ಪದ್ಮಭೂಷಣ ಬಂದಿದೆ ಅಂತೇಳಿ. ಬೆಳಗ್ಗೆ ನಾವು ಶೂಟಿಂಗ್ ಹೋಗ್ಬೇಕು. ಹೋಗಿ ಅಣ್ಣವ್ರನ್ನ ಮೀಟ್ ಮಾಡಿದಾಗ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ನನಗೆ ಯಾಕೆ ಬರ್ತದೆ ಈ ಪ್ರಶಸ್ತಿ? ನನಗೇನು ಇಷ್ಟ ಆಗಿಲ್ಲ ಇದು.
ನಾನು ಏನು ಮಾಡಿದ್ದೀನಿ, ನಾನು ಏನು ಸಾಧನೆ, ದೊಡ್ಡ ಸಾಧನೆ ಮಾಡಿದ್ದೀನಿ ಆ ಥರ ಕುಗ್ತಾ ಇದ್ರು. ಆಮೇಲೆ ಅದು ಯಾವುದನ್ನೂ ಆಸೆ ಪಟ್ಟಿಲ್ಲ, ಎಲ್ಲವೂ ಅವ್ರನ್ನ ಹುಡುಕಿ ಬಂದಿದ್ದೇವಿನ ಅವ್ರು ಆಸೆ ಪಟ್ಟು ಯಾವುದಕ್ಕೂ ಹೋಗಿಲ್ಲ. ಈಗ ಪುನೀತ್ ಸರ್ ಹತ್ರ ಅವ್ರು ಬಾಲ್ಯದಿಂದನೇ ಇಂಡಸ್ಟ್ರಿಗೆ ಬಂದಿದ್ದವರು, ಅವ್ರ ಹತ್ರ ಆ್ಯಕ್ಟಿಂಗ್ ಕೆಪಾಸಿಟಿ ಇದೆ, ಮಾಡಿಸ್ಬೋದು ಅನ್ನೋದನ್ನು ಹೇಳಿರೋದು ಯಾರು ಫಸ್ಟ್? ವರದಪ್ಪ ಯಾರೂ ಇಲ್ಲಮ್ಮ, ಯಾರು ಹೇಳಿಲ್ಲ. ಈಗ ಫಸ್ಟ್ ಒಂದು ಪಿಕ್ಚರು ನಮ್ಮ ಇವರು ಲಕ್ಷ್ಮೀ ಮೇಡಮು ಮತ್ತು ಲೋಕೇಶ್ ಅಂತ ಅವ್ರ ಪಿಕ್ಚರ್ನಲ್ಲಿ ಒಂದು ಹಿಮಾಲಯದಲ್ಲಿ ಒಂದು ಕೃಷ್ಣನ ವೇಷ ಹಾಕ್ಬಿಟ್ಟು ಮಾಡಿಸಿದ್ರು. ಅದು ಫಸ್ಟ್ ಪಿಕ್ಚರ್. ಅದು ಫಸ್ಟ್ ಪಿಕ್ಚರ್ ಪ್ರೇಮ ಕಾಣಿಕೆ, ಮಗು ಚೈಲ್ಡ್. ಹೌದು ಅದು. ಆಮೇಲೆ ಪೂರ್ಣಿಮಾ ದೊಡ್ಡವಳಾದ್ಮೇಲೆ ನಮ್ಮ ಪೂರ್ಣಿಮಾ ಆಗ ಅಣ್ಣವ್ರ ಮಗಳು, ಕೊನೆಯ ಮಗಳು, ಅಪ್ಪಗಿಂತ ದೊಡ್ಡವಳು. ಹಾಗೇ ಆತ 6 ತಿಂಗಳು ಮಗದಾಗೆ ಆರ್ಟಿಸ್ಟ್ ಆಗ್ಬಿಟ್ಟ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಚಲಿಸುವ ಮೋಡ ಆ ಪಿಕ್ಚರ್ ನಾನು ವರ್ಕ್ ಮಾಡಲಿಲ್ಲ. ಹೊಸ ಬೆಳಕು ಚಲಿಸುವ 2 ಮಾಡಲ್ಲ, ಆಲೋಚನೆ ಮಾಡಿದೆ, ಮಿಕ್ಕಿ ಶ್ರಾವಣ ಬಂತು ಅವೆಲ್ಲ ಮಾಡಿದೆ. ಸೊ ಆ ಪಿಕ್ಚರ್ಗೆ ಹಾಡು ಆಡ್ತಾರೆ. ನಾವು ಮದ್ರಾಸ್ನಾಗಿದ್ವಿ, ಅಣ್ಣವ್ರಿಲ್ಲ, ಕೆರಳಿ ಸಿಂಹ ಶೂಟಿಂಗ್ ನಡೀತಿತ್ತು ಮೈಸೂರಿನಲ್ಲಿ. ಅಕ್ಕವರು, ನಾನು, ಭಗವಾನ್ ಸಾರು ಅಂತ. ಆ ಹಾಡು ಆತ ಸ್ಕೂಲ್ಗೆ ಹೋಗಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ, ಸ್ಕೂಲ್ಗೆ ಹೋಗಿಲ್ಲ ಆತ. ಯಾವ ಸ್ಕೂಲಲ್ಲೇ ಅಡ್ಮಿಷನ್ ಆಗಿಲ್ಲ. ಇಲ್ಲ, ಅಲ್ಲಿ ಒಬ್ಬರು ಮದ್ರಾಸ್ನಲ್ಲಿ ಆಂಧ್ರದವರು ಒಬ್ಬರು ಬರ್ತಾಯಿದ್ರು ಟೀಚರ್, ಅಲ್ಲಿ ಕಾನ್ವೆಂಟ್ ಟೀಚರು ಒಬ್ಬರು ಬಂದು ಪಾಠ ಹೇಳ್ಕೊಡೋಕೆ ಬರ್ತಿದ್ರು, ಇಂಗ್ಲೀಷ್ ಪಾಠ. ಅಷ್ಟು ಬಿಟ್ಟರೆ ಮನೆಗೆ ಒಂದು 1ನೇ ಕ್ಲಾಸ್ 2ನೇ ಕ್ಲಾಸ್ ನೋಡಿ ಓದಿರ್ಬೋದು ಅಷ್ಟೇ. ಎಜುಕೇಶನ್ ಅವರು ಓದಿರು, ಡಿಗ್ರಿ ಮಾಡಿದ್ರು, ಶಿವಣ್ಣ ಡಿಗ್ರಿ ಓದಿದ್ರು. ಇವರು ಡಿಗ್ರಿ. ಯಾಕೆ ಇವ್ರಿಗೆ ಎಜುಕೇಶನ್? ಇವರು ಚಿಕ್ಕ ವಯಸ್ಸಿನಿಂದ ಅಮ್ಮನ ಜೊತೆಲಿ ಓಡಾಡಿ ರೂಢಿ ಆಗ್ಬಿಡ್ತು. ಚಲಿಸು ನೋಡಿ ವಸಂತ ಗೀತ ಫಸ್ಟ್ ಪಿಕ್ಚರು ಡೈಲಾಗ್ ಅಂದರೆ. ಅದಾದಮೇಲೆ ಚಲಿಸು ಮಾಡೋದಲ್ಲಿ ಆ ಹಾಡು ಆಡಬೇಕಲ್ಲ, ಕಾಣದಂತೆ ಮಾಯವಾದನು ನಮ್ಮ ಶಿವ. ಆ ಹಾಡು ಲೈವ್ ಅವಾಗ ಇನ್ಸ್ಟ್ರೂಮೆಂಟ್. ಇವಾಗ ನಂಗೆ ರೆಕಾರ್ಡ್ ಮಾಡಿ ಇಟ್ಕೊಂಡು ಬಂದು ಸಿಂಗರ್ ಆಡೋದಲ್ಲ. ಅವಾಗ ಒಬ್ಬರು ತಬಲಾ ಬಾರ್ಸನ್ ತಪ್ಪು ಮಾಡಿದ್ರು ಮತ್ತೆ 1 more ಟೇಕ್, ಹಾಡೋರು ತಪ್ಪು ಮಾಡಿದ್ರು 1 more ಟೇಕ್, ವೈಲೆನ್ಸ್ ಮಿಸ್ಟೇಕ್ ಮಾಡಿದ್ರು 1 more ಟೇಕ್. ಅವಾಗ 10 ಟೇಕ್ ಆದರೂ ತೆಗಿಲೇಬೇಕು. ಅವಾಗ ಭಗವಾನ್ ಸಾರ್ ಇದ್ರ ಜೊತೆಲಿ ಅವರು ಲಿರಿಕ್ಸ್ ಎಲ್ಲ ಹೇಳ್ಕೊಡೋರು. ಮತ್ತು ಬೇರೆಯವ್ರು ಮಾತಾಡೋದು ವಾಯ್ಸ್ ಬರಬಾರ್ದು. 1 ಸಲ ನೋಡ್ಕೊಂಡು, 2 ಸಲ ನೋಡ್ಕೊಂಡು, 3ನೇ ಸಲ ಟೇಕ್. ನಾನು ಇದೇನು ಆ ಸ್ಪಾಟ್ನಾಗ ಮದ್ರಾಸ್ನಲ್ಲಿ ಪ್ರಸಾದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್, ಎಂ ರಂಗರಾವ್ ಮ್ಯೂಸಿಕ್ ಡೈರೆಕ್ಟ್ರು. ಅದು ಸಾಂಗ್ ಪಲ್ಲವಿ, ಚರಣ ಮತ್ತು ಅನುಪಲ್ಲವಿ ಎಲ್ಲವನ್ನೂ ಹಾಡ್ಕೊಂತ ಬಂದ. ಟೇಕ್ ಹೋಗ್ಯಂದ್ರೆ ಆ ಮೆಡ್ರಾಸ್ ಮ್ಯೂಸಿಷಿಯನ್ ಎಲ್ಲರೂ ಬಂದು ತಪ್ಕೊಂಬಿಟ್ರು. ನಿನಗೇನಪ್ಪ ಭಗವಂತ ಈ ಶಕ್ತಿ ಕೊಟ್ಟಿದ್ದಾನೆ, ನಾವೇ ದೊಡ್ಡರಾಗಿ ತಪ್ಪು ಮಾಡ್ತೀವಿ ಅಂತೇಳಿ ತಮಿಳರು ಎಲ್ಲ ತಮಿಳಿನ್ಸ್ ಅಪ್ಕೊಂಬಿಟ್ರಂಗೆ. ಅವಾಗ ಅಂದರೆ ಕಲೆ ಅಂತಕ್ಕದ್ದು ಅದೇ ಅಣ್ಣವ್ರು ಹೇಳಿದ್ರಲ್ಲ, ಭಗವಂತ ಒಂದು ಈಗೇನಂತೀವಿ ನೀವು ಒಂದು ಮೊಬೈಲ್ಗೆ ಚಿಪ್ ಹಾಕಿ ಕಳಿಸಿದಾನಂತಾರೆ, ಹಂಗೆ ಒಂದು ಚಿಪ್ ಕಲಾವಿದನ ಚಿಪ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ ಅಂತ ಅನಿಸ್ತೈತೆ ನಮಗೆ ಇವಾಗ. ಅವರ ಎಂಡಿಂಗ್ ಮೂಮೆಂಟಲ್ಲಿ ಹಿಂಗಾಗಿದೆ ಅಂತ ಹೇಳಿದಾಗ ನೀವೆಲ್ಲಿದ್ರಿ? ನಾನು ಬಳ್ಳಾರಾಗಿದ್ದೆ, ಬಂದ್ಬಿಟ್ಟೆ ಸೀದಾ ಹಂಗೆ. ಸೊ ಈ ಥರ ಆಯ್ತು. ಅಲ್ಲ, ಅಷ್ಟೆಲ್ಲ ಫಿಸಿಕ್ ಮೇಂಟೈನ್ ಮಾಡಿದವರು, ಅಷ್ಟು ಈಗ ರಾಜ್ಕುಮಾರ್ ಸರ್ ಏನು ಫಿಸಿಕ್ ಮೇಂಟೈನ್ ಮಾಡ್ತಾಯಿದ್ರು ಅದನ್ನೇ ಇವರು ಮಾಡ್ತಾಯಿದ್ರು. ಅವ್ರದ್ದೇ ಆದ ಒಂದು ಶಿಸ್ತು ಲೈಫ್. ಯಾಕೆ ಹೀಗಾಯಿತು ಅಂತ ಅನ್ಕೋತೀರಿ ನೀವು? ಅವ್ರ ಹೆಸರು ಲೋಹಿತ್ ಅಂತಿತ್ತು. ಲೋಹಿತ್ ಫಾರಮ್ ಅಂತಲೇ ಇತ್ತು ಮೊದಲು. ಮದ್ರಾಸ್ನೇ ನಾವು ಲೋಹಿತ್ ಅಂತಲೇ ಕರಿತಾ ಇದ್ವಿ. ಯಾರೋ ಒಬ್ಬರು ಆಸ್ಟ್ರೇಲಿಯರ್ ಬಂದು ಹೆಸರು ಚೇಂಜ್ ಮಾಡಿಬಿಡಿ, ಸತ್ಯಹರಿಶ್ಚಂದ್ರ ಮಗನ ಹೆಸರು. ಸತ್ಯಹರಿಶ್ಚಂದ್ರ ಮಗ ಸತ್ತೋಗ್ಬಿಡ್ತಾನಲ್ಲ. ಸೊ ಹಾಗೆ ಅವಾಗ ಪುನೀತ್ ಅಂತ ಇಟ್ಟರು. ಸೊ ಅದೇನೋ ನಂಗಿತ್ತು ಏನೋ ಗೊತ್ತಿಲ್ಲ ನಮಗೆ. ಇಲ್ಲ ಇನ್ನೂ ಕೆಲವ್ರು ಹೇಳ್ತಾರೆ ಭಗವಂತ ಒಂದು ಭೂಮಿಗೆ ಒಂದು ಒಳ್ಳೆಯ ಹೃದಯನ ಕಳಿಸ್ತಾನಂತೆ, ಜಾಸ್ತಿ ದೇಶ ಬಿಟ್ಟರೆ ನೀನು ದೇವರಾಗ್ಬಿಡ್ತೀಯಪ್ಪ, ಮೇಲೆ ಬಂದ್ಬಿಡು ಅಂತ ಕರ್ಕೊಂಬಿಡ್ತಾನಂತೆ. ಹಂಗಿರ್ಬೋದು. ನಾಳೆ ನಿನ್ನೆ ದೇವ್ರು ಅಂದ್ಬಿಟ್ರೆ ನಾನೇನು ಹೋಗ್ಲಪ್ಪ, ನಾವು ಎತ್ಕೊಂಡು ತಿರುಗಾಡಿದೀವಲ್ಲಮ್ಮ ಕೂಸನ್ನ. ಬಟ್ ಇವತ್ತಿಗೂ ಇಲ್ಲ ಅನ್ನೋದನ್ನು ನಂಬಕ್ಕೆ ಸಾಧ್ಯ ಇಲ್ಲ. ನೀವು ನಮ್ಮ ತಮಿಳ್ನಾಡಿನಲ್ಲಮ್ಮ, ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಒಂದು ವ್ಯಾನಿಗೆ ಆತನ ಫೋಟೋ ಪ್ರಿಂಟ್ ಮಾಡಿಸಿ ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡ್ ಮೇಲೆ ಕುಂತಾರೆ, ಆತನ ಹೆಸರು ಹೇಳ್ಬಿಟ್ಟು ಅನ್ನ ಕೊಡ್ತಾರೆ. ತಮಿಳ್ನಾಡಿನಲ್ಲಿ ಯಾವುದೋ ವೇಲಂಗಣ್ಣಿಯಲ್ಲಿ ಆತನ ಫೋಟೋ ಇಟ್ಟು ಪೂಜೆ ಮಾಡಿ ಅನ್ನದಾನ ಮಾಡ್ತಾರೆ, ಕೊಡ್ತಾರಮ್ಮ. ಇಡೀ ಮನೆಗೆ ಅವರೊಂದು. ಈಗ ನಾವು ಯಾರೋ ಗಾಂಧಿ ಇಂಥವ್ರು, ದೊಡ್ಡ ವಿವೇಕಾನಂದ ಸ್ವಾಮಿ ಇಂಥವ್ರು ಸ್ಟ್ಯಾಚ್ಯೂ ನೋಡ್ತೀವಿ ಎಲ್ಲ ಸ್ಟೇಟ್ನಲ್ಲಿ. ಈ ಥರ ಒಬ್ಬ ನಟನ ಎಷ್ಟೋ ಜನ ನಟರಿಗೆ ಜಲಿಸಿ ಬಂದವ್ಬಿಡಿ, ಏನೇ ನೀನು ಮಾಡೋಗ್ಬಿಟ್ಟೆ ನಮಗೆ ಹೋಗಿತ್ತವ್ರು ಜನ ಅಂತೇಳಿ. ಖಂಡಿತ ಹೌದು. ದೊಡ್ಡ ಹೀರೋಗಳು ನೀವೇನು ಮಾಡಿದ್ರಿ ನೋಡಿ ಅಲ್ಲಿ. ಆಮೇಲೆ ತಮಿಳ್ನಾಡಿನಲ್ಲಿ ಮದುರೆ ಹತ್ರ ಯಾವುದೋ ಒಂದು ಹಳ್ಳಿ ಮರ್ತುಬಿಟ್ಟೆ ಹೆಸರು ನಾನು.
ಅದು ಮುಜರೆ ಇಲಾಖೆ ಅದು 6 ಕೋಟಿ ರೂಪಾಯಿ ಕೊಟ್ಟಿದ್ದಾನೆ ದೇವಸ್ಥಾನಕ್ಕೆ. ಅಲ್ಲೇ ಡಿ ಸಿ ಆತನ ಫೋಟೋ ಇಟ್ಕೊಂಡು ಹೋಗಿ ಬಿಡಲ್ಲ ಪ್ರೊಸೆಷನಲ್ಲಿ, ಆ ತೇರ್ನೆಲ್ಲ ಅಂದರೆ ಇಲ್ಲಿಲ್ಲ. ನಾವು 100 ಹಳ್ಳಿಯವ್ರು ಸೇರಿ ಸ್ಟ್ರೈಕ್ ಮಾಡಿದ್ದಾರೆ. ನಾವು ಇಟ್ಕೊಂಡು ಹೋಗಿ ಯಾವನು ಕೊಟ್ಟ, ಯಾವ ರಾಜಕಾರಣಿ ಕೊಟ್ಟಿಲ್ಲ, ಯಾವ ನಟ ನಟಿ ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಆ ಪುಣ್ಯಾತ್ಮ ಬಂದ, ನಾವು ಸುಮ್ಮನೆ ಟ್ರಸ್ಟ್ನವ್ರು ಹೋಗಿ ಕೇಳಿದ್ವಿ ಎಷ್ಟಾಗುತ್ತೆ ಖರ್ಚು ಅಂತ ಹೇಳಿದೆ. ಹೇಳಿ ಅಂದ, ಮ್ಯಾನೇಜರ್ಗೆ ಹೇಳ್ದೆ. ಬಂದರು, ಚೆಕ್ ಕೊಟ್ಟು ಹೋದ್ರು ಮ್ಯಾನೇಜರ್. ಇದು ಯಾರಿಗೆ ಹೇಳ್ಬೇಡಿ ಅಂದರು ಅವರು. ಅದೇ ಅಹಂಕಾರ ರಹಿತವಾದ ದಾನ ಶ್ರೇಷ್ಠ ದಾನ ಅಂತ ಅಣ್ಣವ್ರು ಹೇಳಿದ್ರು. ಅದಕ್ಕೆ ಆತ ಎಲ್ಲಿದ್ದ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಕೋಟ್ಯಾತಿ ಹೋದ ಮೇಲೇ ಅದು ಮನುಷ್ಯ ರಿಯಲ್ ಅದ ಅಂತ ಅನಿಸ್ತದೆ. ಕೆಲವು ಬಡವ್ರನ್ನ ಮೀಟ್ ಮಾಡಿದ್ನಲ್ಲ, ಗೊತ್ತಿಲ್ಲ ಇತ್ತಿಗೆ ಬಡತನ ಅಂದರೆ ಏನಂತ ಗೊತ್ತಿಲ್ಲ. ಅಲ್ಲ, ಕೆಲವೊಂದು ವಿಷಯದಲ್ಲಿ ಸರ್, ಇವಾಗ ಯಾವುದೋ ಒಂದು ಹೊಸ ಹೀರೋ ಅಣ್ಣವ್ರ ಫ್ಯಾಮಿಲಿ ಅಲ್ಲ ಅನ್ನೋ ಹೀರೋ ಬೆಳಕಿಗೆ ಬಂದಾಗ ಅಣ್ಣವ್ರ ಫ್ಯಾಮಿಲಿಯಿಂದ ಒಂದಷ್ಟು ತೊಂದರೆಗಳನ್ನು ಫೇಸ್ ಮಾಡಿದ್ದೀವಿ ಅಂತೆಲ್ಲ ಹೇಳೋದಿದೆ, ಹೌದಾ? ಇಲ್ಲ, ಅವರು ಆ ಥರ ಯಾವತ್ತೂ ಎಲ್ಲಿ ತಮ್ಮ ಕೊರವನ್ನು ಹೇಳ್ಕೊಂಡಿಲ್ಲ. ಯಾರಿಗೂ ತೊಂದರೆ ಮಾಡಿದವರಲ್ಲ. ತೊಂದರೆ ಅಲ್ಲ, ಈಗ ತೊಂದರೆ ಮಾಡಿದರೆ ಈಗ ಏನಾಗುತ್ತೆ ಗೊತ್ತಾ, ಇವಾಗ ನಿಮಗೆ ಒಬ್ಬ ವ್ಯಕ್ತಿ ಉನ್ನತಕ್ಕೆ ಹೋಗ್ತಾನಂದ್ರೆ ಸಹಿಸಲ್ಲ ಕೆಲವರು. ಅದು ಫ್ಯಾಕ್ಟ್. ಒಂದು ಹಳ್ಳಿ ಊರು ತಗೊನಿ, ಒಬ್ಬ ಗೌಡಿನಿಗೆ ಒಳ್ಳೆ ಹೆಸರು ಅಂದರೆ ಆತನ ಆಡ್ಕೊಳ್ಳೋರು ಎಷ್ಟು ಜನ ಇರ್ತಾರೆ ಊರಾಗ. ಸೊ ಈಗ ನಿಮ್ಗೆ ಏನೇ ಮಾಡಲಿ ಆತ ಮಾಡಿದ್ದೆಲ್ಲ ತಪ್ಪು ಕಾಣಿಸ್ತದೆ. ಈಗ ಆತ ಇನ್ನೊಬ್ರಿಗೆ ಅವ್ರಿಗೆ ಇನ್ನೊಂದೇನಂತ, ಅವ್ರು ಯಾವತ್ತಾರ ನಾನು ಹಂಗೆ ಮಾಡಿದ್ದೀನಿ, ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರಾ? ಇಲ್ಲ. ಅವನೇ ಯಾಕೆ ಹಂಗೆ ಮಾಡ್ತಾನಂತ ಕೇಳಿದ್ರೆ ಇಲ್ಲ. ಇನ್ನೊಂದು ಏನಾಗುತ್ತಂದ್ರೆ, ಈಗ ಒಬ್ಬ ವ್ಯಕ್ತಿ ಹೋಗ್ತಾ 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 ಏನೇ ಇವ್ನಿಗೆ ಇಷ್ಟು ದೊಡ್ಡ ಹೆಸರು ಬಂದುಬಿಡ್ತಲ್ಲ ಅನ್ನೋ ಒಂದು ಜಲಿಸಿ ಇರ್ಬೋದು ಇನ್ನೊಬ್ಬನಿಗೆ, ಸಹಪಾಠಿಗೆ. ಅದರಿಂದಾಗಿ ರೂಮರ್ಸ್ ಆಗಿ ಅದರ ಅಪ್ಪಪ್ಪ ಅವ್ರು ಹೇಳ್ತಾರೋ ಬಿಡ್ತಾರೋ, ಅವ್ರ ಫಾಲೋವರ್ಸ್ಗಳು ಎತ್ತಿ ಕಟ್ಟಿಬಿಡ್ತಾರೆ. ಈಗ ಉದಾಹರಣೆ ಹೇಳ್ತಾನೆ ನಿಮಗೆ. ಶಂಕರ್ ನಾಗ್ ಅವರು ಡಬ್ಬಿಂಗ್ ಮುಗಿಸ್ಕೊಂಡು ರಾತ್ರಿ 12 ಗಂಟೆಗೆ ಹೊರಟ್ರು ಕಾರು ಓಡಿಸ್ಕೊಂಡು. ಪಾಪ ನಿಂತು ಗಾಡಿಗೆ ಗುದ್ದಿಬಿಟ್ರು, ರಾಜ್ಕುಮಾರ್ ಸಾಯಿಸ್ಬಿಟ್ಟ ಅಂತ ಹೇಳಿದ್ರು. ಅದಕ್ಕೆ ಅಣ್ಣವ್ರು ಏನನ್ನ ಪ್ರತಿಕ್ರಿಯೆ ನೀಡಿದ್ರ? ಪರಮಾತ್ಮಗೆ ಗೊತ್ತಿರ್ತದೆ. ನಾವು ಯಾಕೆ ಸುನಿಲ್ ವಿಷಯದಲ್ಲೂ ಹಾಗೆ ಬಂದಿತ್ತು. ಸುನಿಲ್ ವಿಷಯದಲ್ಲಿ ಹಂಗೆ ಬಂತು. ಸುನಿಲ್ ಯಾವ ದೊಡ್ಡ ಹೀರೋ ಅಂತ ಹೇಳಿದ್ರು. ಮಲಶ್ರೀಯಿಂದ ಸುನಿಲು. ಮಲಶ್ರೀ ಇಲ್ಲಾಂದ್ರೆ ಸುನಿಲ್ ಇಲ್ಲ. ಸೋಲಾ ಹೀರೋ ಮಾಡಿ ಹೋಗಿಲ್ಲ ಆತನ ಪಿಕ್ಚರು. ಮಲಶ್ರೀ ಅವಾಗ ಪಿಕ್ ಟೈಮ್ ಅಯ್ಯಮ್ಮ. ಮಲಶ್ರೀ ಅಂದರೆ ಯಾವ ಲೆವೆಲ್ಗಿದ್ಲು ಅಂದರೆ, ಯಾವ ಕೋತಿ ಕೂಡ ನನ್ನ ಜೊತೆಲಿ ಯಾಕೆ ಮಾಡಿದ್ರು ಹೋಗುತ್ತೆ ಅಂದ್ಬಿಟ್ಟಿದ್ಲು. ಅದು ದೊಡ್ಡ ಗಲಾಟೆ ಎಲ್ಲ ಆಯಿತು. ಸೊ ಹಂಗೆ ನೋಡಿ, ಅದಕ್ಕೆ ನಾನು ಅನ್ನೋದು ಬರಬಾರ್ದು, ಅಹಂಕಾರ ಬರಬಾರ್ದು ಯಾರೇ ಆಗಲಿ. ನಾವು ಹೇಳ್ಬೋದು, ಏನು ಬೇಕಾದ್ರೆ ಹೇಳ್ಬೋದು, ಏನು ಬೇಕಾದ್ರೆ ಮಾತಾಡ್ಬೋದು. ಅದೇನಕ್ಕೆ ಇದಿಲ್ವಲ್ಲ, ಬ್ರೇಕ್ ಇಲ್ವಲ್ಲ. ಆಗಿನ ಟೈಮಲ್ಲಿ ಸರ್, ಇಂಥ ಒಂದು ಹೀರೋಗೆ ಅವ್ರು ಇಂಥ ಒಂದು ಹೀರೋಯಿನ್ಗೆ ನಾನೊಂದು ಮೂವಿ ಮಾಡಬೇಕು ಅಂತ ಡ್ರೀಮ್ ಇದ್ದು ಮಾಡೋಕ್ಕಾಗಿಲ್ಲ ಅಂತಂದರೆ ಅದು ಯಾರಿಗೆ? ಅಲ್ಲಲ್ಲ, ಅದು ಅವ್ರಿಗೆ ಯೋಗ ಇಲ್ಲ ಅಷ್ಟೇ. ಈಗ ನಿಮಗೆ ಯಾರು ಆಸೆ ಇತ್ತು ಸರ್? ಇಲ್ಲ, ನನಗೆ ನಾನು ಯಾರನ್ನೂ ಇದು ಮಾಡಿಲ್ಲ. ಈಗ ನಾನು ಇವತ್ತು ಒಂದು 8-9 ಪಿಕ್ಚರ್ ಮಾಡಿದ್ದೀನಿ ಅಷ್ಟೇ. ವಂಶೋದ್ಧಾರಕ ಮಾಡಿದ್ದೀನಿ. ವಂಶೋದ್ಧಾರಕ್ಕೂ ಪ್ರೊಡ್ಯೂಸರ್ಗೂ ನನಗೆ ಗಲಾಟೆ, ಬೇಡ ರೀ, ನಾನು ಸಾಯಿಸ್ಬಿಡ್ತೀನಿ, ನಾನು ಆಟ ಆಟಕ್ಕೆ ಬಂದುಬಿಡುತ್ತೆ ನಿಮ್ಮಿಬ್ಬರನ್ನ ಅಣ್ಣ ತಮ್ಮಲಿಂದ. ನಮ್ಮ ರಥಸಪ್ತಮಿ ಅರವಿಂದ್ ಕುಮಾರ್ ಅವರು ಬಲೆ ತಲೆ ತಿಂತಾರಲ್ರಿ ನೀವು, ನಮ್ಮನ್ನು ಬಿಟ್ಬಿಡ್ರಿ ಫ್ರೀಯಾಗಿ. ಸುಮ್ಮನೆ ಅದು ಇದು ಅದೇನು ಒಂದು ಗಲಾಟೆ ಮಾಡಿಬಿಟ್ಟೆ ನಾನು. ಪ್ರೊಡ್ಯೂಸರು ಕಾಕ ಹಿಡಿಬೇಕು ಅವ್ರನ್ನ, ಸರ್ ಹಂಗೆ ಸರ್, ಹ್ಞೂ ಸರ್, ನಾನು ಇಲ್ಲ ನೀವು ಹೇಳ್ದಂಗೆ ಕೇಳಲ್ಲ, ಇಲ್ಲ ನಾನು ಹೇಳ್ದಂಗೆ ನೀವು ಕೇಳ್ತೀರಿ. ಡೈರೆಕ್ಟ್ರ್ ಕ್ರಾಂಪ್ರು ಆದರೆ ಮೂವಿ ಹೋಯ್ತು ಅಂತ ಲೆಕ್ಕ ಅಲ್ವಾ ಸರ್? ಈಗ ನೀವು ಏನೇ ಒಂದು ಇದು ಮಾಡಮ್ಮ, ಮೇಯ್ನ್ ಪಿಕ್ಚರ್ ಲಾಸು ಪಿಕ್ಚರ್ ಸಕ್ಸಸ್ಸಿಗೆ ಕಾರಣನೇ ಡೈರೆಕ್ಟ್. ಹೌದು. ಆಮೇಲೆ ನೀವು ಹೇಳ್ಕೊಬೋದು ಈಗ ನನ್ನಿಂದ ಹೋಯ್ತಂಬದಂಥ ದೊಡ್ಡ ಮೂರ್ಖತನ ಯಾವುದಿಲ್ಲ ನಿಮ್ಗೆ ಹೇಳ್ತೀನಿ. ಅಲ್ಲ, ಅಷ್ಟು ಜನಕ್ಕೆ ಒಬ್ಬ ಮೇಕಪ್ ಮ್ಯಾನು ಬೇಕು, ಒಬ್ಬ ಕಾಸ್ಟ್ಯೂಮರ್ ಬೇಕು, ಎಲ್ಲರ ಶ್ರಮ ಇದೆ ಮನೆ, ಎಲ್ಲ ಶ್ರಮ ಇದೆ. ಆಮೇಲೆ ಮೇಯ್ನ್ ದುಡ್ಡಾಕ ನಿರ್ಮಾಪಕ ಬೇಕು ನಮಗೆ, ಅನ್ನದಾತ. ಹೌದು, ಅವ್ರನ್ನೂ ಉಳಿಸ್ಬೇಕಲ್ಲ. ಆತಿದ್ರಿಂದ ಮತ್ತೆ ತಿರುಗಿ 70 ಜನ ನಮ್ಮ ಜನಕ್ಕೆ ಕೆಲಸ ಸಿಗುತ್ತಲ್ಲ, ಅದನ್ನು ಯಾರು ಯೋಚನೆ ಮಾಡ್ತಾರೆ ಇವತ್ತು. ಪ್ರೊಡ್ಯೂಸರ್ನ ಹೆಂಗೆ ಮುಳುಗಿಸೋದು ಅನ್ನೋದ್ರ ಬಗ್ಗೆನೇ ಯೋಚನೆ. ಮುಳುಗಿಸೋದು ಅನ್ನೋದಕ್ಕಿಂತಲ್ಲ, ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಪ್ರೊಡ್ಯೂಸರ್ಗಳಿದ್ದಾರೆ ಸರ್. ಕೆಲವರು ಶೋಕಿಗೋಸ್ಕರನೇ ಬರೋರು ಇದ್ದಾರೆ ನಮ್ಮಲ್ಲಿ. ಸೊ ಹಂಗಿರುವಾಗ ಪ್ರೊಡ್ಯೂಸರ್ಗಳು ಹೆಂಗೆ ಉಳಿಯಕ್ಕೆ ಸಾಧ್ಯ? ಮಾಡಿದ್ದುಣ್ಣ ಮಾರಾಯ. ಯಾರ್ಯಾರು ಮನುಷ್ಯನಿಗೆ ಏನೇನಿದೆ ಅದು ಅವರು ಅನುಭವಿಸ್ತಾರೆ. ಕೆಲವರು ಶೋಕಿಗೆ ಬರ್ತಾರೆ, ಕೆಲವರು ಹೆಸರು ಬರ್ಬೇಕಂತ ಬರ್ತಾರೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಇನ್ನೊಬ್ಬರು ಮಾಡ್ದ, ಇನ್ನೊಬ್ಬನ ಮನೆ ಕಟ್ಟಿದ, ಇನ್ನೊಬ್ಬನ ಕಾರ್ ತೊಗೊಂಡ, ಇನ್ನೊಬ್ಬನ ಬಂಗ್ಲ ಕಟ್ಟಿದ ಅಂತ ಹೇಳಿದ್ರೆ ನೀವು ಕೊರಗಬೇಡ. ನಿನಗೆ ಯೋಗ ಎತ್ತ ಹುಡ್ಕೊಂಬರ್ತೀನಿ. ನೀವು ಯೋಗ ಅಂದ್ರೆ ನೀನು ಏನೇ ಹುಡ್ಕೊಂಡೋದ್ರೂ ಬರಲ್ಲ. ಅದು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದು ನೀವು ಮಾಡಿದಂಥ ಆಸ್ತಿ ಅಂತ ಇದ್ದರೆ? ಏನಿಲ್ಲ, ಒಳ್ಳೆಯ ಹೆಸರು ಮಾಡಿದ್ದೀನಿ, ಅದೇ ನನ್ನ ದೊಡ್ಡ ಆಸ್ತಿ. ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ ಭಗವಂತ. 79-80 ಆದರೂ ಕೂಡ ಒಳ್ಳೆ ಆರೋಗ್ಯ ಕೊಟ್ಟಿದ್ದಾನೆ. ಇವತ್ತು ಇನ್ನೂ ಹುಮ್ಮಸ್ಸಿದೆ ಸಿನಿಮಾ ಮಾಡೋದು. ಹುಡುಗನ ಥರ ಆಗ್ಬಿಡ್ತೀನಿ. ಖಂಡಿತ ಸರ್ ಯಾರೋ ಪ್ರೊಡ್ಯೂಸರ್ ರೆಡಿ ಅಂತೀನಿ ನಾನು. ನನಗೆ ಅಡ್ರೆಸ್ನಲ್ಲಿ ಒಬ್ರು ಹೇಳಿದರು, ನೋ ಟೈಮಿಂಗ್ ಸೆನ್ಸ್, ನೋ ಮನಿ ಸೆನ್ಸ್. ಸಮಯ ಕರೆಕ್ಟಾಗಿ ಮೇಂಟೈನ್ ಮಾಡು, ಅಮೂಲ್ಯವಾದ ಸಮಯ. ಎವ್ರಿ ಸೆಕೆಂಡ್ ನಿನ್ನ ಆಯುಷ್ಯ ಹೋಗ್ತಾ ಇರ್ತದೆ, ಡೌನ್ ಆಗ್ತದೆ. ವೇಸ್ಟ್ ಮಾಡಿಬಿಡು, ಡೋಂಟ್ ವೇಸ್ಟ್.
ನೋಡಿ ಎಂಥ ವರ್ಡು. ನಾನು ಹೇಳೋದೇನಪ್ಪ ಅಂದರೆ ಆ ಭಗವಂತ ನಿಮಗೆ, ಈ ಭಗವಂತನೇ ನಿಮ್ಮ ಹೃದಯದಲ್ಲಿ ಇರ್ತಾನೆ ಅನ್ಕೋಬೇಕು. ಈಗ ನೀವು ಆತ್ಮ ಅಂತೀವಿ, ಆತ್ಮನೇ ಪರಮಾತ್ಮ ಅಲ್ವಾ. ಯಾರ ಮನಸ್ಸನ್ನು ನೋಯಿಸ್ಬೇಡ್ರಿ ಅನ್ನೋದು ಅದು ಒಂದು ಸಿದ್ಧಾಂತ. ಅದರಿಂದ ಏನು ಬರೀ ಈಗ ನೊಂದ್ಕೋಬಾರ್ದು ನೋಡಿ. ಅವರು ನೊಂದ್ಕೊಂಡು ಒಂಥರ ಈಗ ಹೇಳ್ತಾರೆ, ಅಯ್ಯೋ ಅವ್ರ ಮನಸ್ಸು ನೋಯಿಸಿದ್ದು ಶಾಪ ಏನೋ ಅಂತ ರಿಯಲೈಸ್ ಆಗ್ತಾರೆ. ಒಂದು ಟೈಮು ರಿಯಲೈಸ್ ಆಗ್ತಾರಂತೆ, ಅಯ್ಯೋ ಅವ್ರಿಗೆ ನಾನು ಹಿಂಗೆ ಅಂದ್ಬಿಟ್ಟೆ. ಇವರು ರಿಯಲೈಸ್ ಆಗಿರ್ತಾರೆ ಅಷ್ಟೊತ್ತಿಗೆ ನಾನು ಮಾಡಿದ್ದು ತಪ್ಪಲ್ವಾ. ಸೊ ಯಾಕೋ ಎಮೋಷ್ನಲಾಗಿ ಬೈದ್ಬಿಟ್ನಲ್ಲ ಅವ್ರಿಗೆ, ತೇಜಸ್ವಿ ಮೇಡಮ್ಗೆ ಬೈದ್ಬಿಟ್ಟೆ, ಪಾಪ ಏನು ತಪ್ಪು ಮಾಡಿಲ್ಲ, ಈಗ ಗೊತ್ತಾಯ್ತು ನನಗೆ. ರಿಯಲೈಸ್ ಪ್ರಯೋಜನ ಏನು, ಪಾಸ್. ಸೊ ಅದನ್ನು ಹೊರಗೆ ಪ್ರಯೋಜನ ಇಲ್ಲ ಅವಾಗ. ಅದಕ್ಕೆ ಅದನ್ನು ಮಾಡೋದಕ್ಕೆ ಮುಂಚೆ ನೀನು ಅದನ್ನು ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಯಾರೂ ದೊಡ್ಡರಲ್ಲಮ್ಮ, ಯಾರೂ ಚಿಕ್ಕವರಲ್ಲ.